ಗುಂಡಿಗಳ ನಗರವಾಗ್ತಿದೆ ಸ್ಮಾರ್ಟ್ ಸಿಟಿ ತುಮಕೂರು. ಯಾರು ಗತಿಯವರೋ ಇಲ್ವೋ ಗೊತ್ತಿಲ್ಲ. ಚರ್ಚ್ ಸರ್ಕಲ್ ಇಂದ ಆ ಕಡೆಗೆ ಮಾತ್ರ ತುಮಕೂರು ಅಂತ ತಿಳ್ಕೊಂಡ್ಬಿಟ್ಟವ್ರು. ಇವೆಲ್ಲ ಮಶಾಣ ಅಂತ ತಿಳ್ಕೊಂಡವ್ರು ಅವರು. ಇಲ್ಲಿರೋರೆಲ್ಲ ಮನುಷ್ಯರಲ್ಲ, ಆ ಕಡೆ ಇರೋರು ಮಾತ್ರ ಮನುಷ್ಯರು ಅಂತ ತಿಳ್ಕೊಂಡವ್ರು ಇವರು. ಮಂಡಿಪೇಟೆಯ ರಸ್ತೆಯಲ್ಲಿ ಗುಂಡಿಗಳದ್ದೇ ಕಾರುಬಾರು. ಗುಂಡಿಗಳಿಂದ ಅಪಘಾತ ಆಗ್ತಿದ್ರು ಹೇಳೋರಿಲ್ಲ, ಕೇಳೋರಿಲ್ಲ. ಎಸ್ ವೀಕ್ಷಕರೇ, ಬರ್ತಾ ಬರ್ತಾ ಅದ್ಯಾಕೋ ತುಮಕೂರು ತೇಪೆ ತುಮಕೂರಾಗಿ ಬದಲಾಗ್ತಾ ಇದೆ. ನಗರದಲ್ಲಿ ಬಹುತೇಕ ರಸ್ತೆಗಳಲ್ಲಿ ಬರೀ ಗುಂಡಿಗಳದ್ದೇ ಕಾರ್ಬಾರ್ ಆಗಿದೆ. ನಗರದ ಯಾವ ರಸ್ತೆಗೆ ಹೋದ್ರೂ ಕೂಡ ಕಣ್ಣಿಗೆ ಈ ಗುಂಡಿಗಳೇ ಕಾಣಿಸ್ತಾ ಇದ್ದಾವೆ. ಈ ಕುರಿತಾಗಿ ನಿಮ್ಮ ಪ್ರಜಾಶಕ್ತಿ ಟಿವಿಯು ಸಾಲು ಸಾಲು ವರದಿಯನ್ನ ಮಾಡಿ ಅಧಿಕಾರಿಗಳನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡ್ತಾ ಬಂದಿದೆ. ಆದ್ರೂ ಕೂಡ ಇಂದಿಗೂ ಕೂಡ ಈ ಗುಂಡಿಗಳ ಕಾಟ ಜನರಿಗೆ ತಪ್ತಾ ಇಲ್ಲ. ಹೀಗಾಗಿ ರಾತ್ರಿ ವೇಳೆಯಲ್ಲಿ ಗುಂಡಿಗಳು ಕಾಣದೆ ವಾಹನ ಸವಾರರು ಅಪಘಾತಕ್ಕೆ ಒಳಗಾಗಿರುವಂತಹ ಉದಾಹರಣೆಗಳು ಇದ್ದಾವೆ. ಇತ್ತ ಮಂಡಿಪೇಟೆ ರಸ್ತೆಯ ತುಂಬಾ ಬರೀ ಗುಂಡಿಗಳೇ ಬಿದ್ದಿದ್ದು ರಸ್ತೆ ಸಂಪೂರ್ಣವಾಗಿ ಹಾಳಾಗಿದೆ. ಅದು ಹೇಳಿ ಕೇಳಿ ಮಂಡಿಪೇಟೆ ದಿನನಿತ್ಯ ಸಾವಿರಾರು ಗಾಡಿಗಳು ಓಡಾಡ್ತಾ ಇರ್ತವೆ. ಇಂತಹ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿದ್ದು ಸಾರ್ವಜನಿಕರು ವಾಹನ ಸವಾರರು ಜೀವ ಭಯದಲ್ಲಿಯೇ ಓಡಾಡುವಂತಾಗಿದೆ. ರಸ್ತೆಯಲ್ಲಿ ಸುಮಾರು ದಿನಗಳ ಹಿಂದಿನಿಂದಲೂ ಕೂಡ ಗುಂಡಿಗಳು ಬಿದ್ದಿದ್ದಾವೆ. ಮಳೆ ಬಂದ್ರೆ ಸಾಕು ಗುಂಡಿಗಳ ತುಂಬಾ ನೀರು ತುಂಬಿ ಗುಂಡಿ ಇದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹೀಗಾಗಿ ಎಷ್ಟೋ ಜನ ಗಾಡಿಗಳಿಂದ ಬಿದ್ದಿದ್ದಾರೆ. ಇಷ್ಟಾದ್ರೂ ಕೂಡ ಅಧಿಕಾರಿಗಳು ತಲೆ ಕೆಡಿಸ್ಕೊಡ್ತಾ ಇಲ್ಲ ಅಂತ ಸಾರ್ವಜನಿಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇವರು ಕೆಲಸ ಮಾಡಿದ್ರು, ಕಳಪೆ ಕಾಮಗಾರಿ ಮಾಡೋರೆ, ಕ್ಲೀನಾಗಿ ಒಳ್ಳೆ ಟಾರ್ ಹಾಕಿಲ್ಲ, ಹಾಕಿ 3 ದಿನಕ್ಕೆ ಎದ್ಬಿಡ್ತು. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದು ನೋಡೂ ಇಲ್ಲ. ಜನ ನೋಡ್ಕೊಂಡು ಓಡಾಡ್ತಾರೆ, ಯಾರು ಹೇಳ್ತಿಲ್ಲ. ಇದಾಗಲೂ ಒಂದು 6 ತಿಂಗಳಿಂದ ಹಿಂಗೆ ಇದೆ. ತೊಂದರೆ ದಿನ 3-4 ಜನ ಬಿದ್ದೋಗ್ತಾರೆ. ಇತ್ಲಿಂದಲೂ ಗಾಡಿಗಳು ಬರ್ತವೆ, ಹತ್ತಿಂದಲೂ ಬಂದ್ಬಿಡ್ತಾರೆ. ಹಳ್ಳಿ ಕಡೆಯವ್ರಿಗೆ ಗೊತ್ತಾಗಲ್ಲ, ಬಂದು ಬಿದ್ದೋಗ್ಬಿಡ್ತಾರೆ. ಇಷ್ಟೊಂದು ಸಮಸ್ಯೆ ಇದ್ರು ನೀವು ಅಧಿಕಾರಿಗಳು ಒಬ್ಬರು ಬಂದಿಲ್ಲ. ಬಂದು ನೋಡ್ದಂಗೆ ಹೋಗ್ತಾ ಇರ್ತಾರೆ. ಆ ಸ್ಮೆಲ್ಗೆ ಗುಂಡಿ ಮುಚ್ಚಿಲ್ಲ, ಮುಚ್ಚಿದ್ರು ಮುಚ್ಚಿದ 3 ದಿನಕ್ಕೆ ಕಿತ್ತೋಯ್ತು. ಕಳಪೆ ಕಾಮಗಾರಿ ಕೈಯಾಗೆ ಎತ್ತರಿ ಬಂದ್ಬಿಡ್ತು. ಅವತ್ತೇ ಹಾಕಿದ ದಿವಸನೇ ಬಂದ್ಬಿಡ್ತು. ಅದು ಸುಮ್ಮನೆ ಕಲ್ಲರ್ ಅಷ್ಟೇ, ಟಾರ್ ಇದ್ದಂಗೆ, ಅದ್ರ ಮೇಲೆ ಏನು ಕಚ್ಕೊಂಡಿಲ್ಲ, ಹಂಗೆ ಕಿತ್ಕೊಂಡ್ಬಿಡ್ತು. ಜಲ್ಲಿ ಹಾಕಿಲ್ಲ, ಏನಿಲ್ಲ, ಖಾಲಿ ಡಾಂಬರ್ ಅಂತ ತಂದು ಹಾಕ್ಬಿಟ್ಟು ಹೊರಟೋದು. ಅದು ಪೂರ್ತಿ ಡಾಂಬರ್ ಅಲ್ಲ, ಕಲ್ಲರ್. ಅಧಿಕಾರಿಗಳು ತುಮಕೂರನ್ನ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕಷ್ಟ ಅಂತ ಕರೆ ಮಾಡಿದ್ರೆ ಬರ್ತೀವಿ ಅಂತ ಬೇಜವಾಬ್ದಾರಿ ಉತ್ತರವನ್ನ ಕೊಟ್ಟು ಸುಮ್ಮನೆ ಆಗ್ತಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಹೈವೇಲಿ ಹೋಗೋದನ್ನ ಬಿಟ್ಟು ಒಂದು ಬಾರಿ ಪೂರ್ತಿ ತುಮಕೂರಿನ ಒಳಗೆ ಓಡಾಡ್ಲಿ, ತುಮಕೂರು ಹೇಗಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಸರ್ ನಮಸ್ತೆ. ಇದು ಮಂಡಿಪೇಟೆ ರೋಡು ಜನ ಓಡಾಗೆ ತೊಂದರೆ ಆಗ್ತೈತೆ. ಸಿಕ್ಕಾಪಟ್ಟೆ ಹಳ್ಳ ದಿಣ್ಣೆ, ಆಮೇಲೆ ರೋಡಲ್ಲಿ ಆಚೆನೇ ಎಲ್ಲ ಸ್ಟ್ಯಾಂಡ್ಗಳು ಫ್ರೇಮ್ಗಳು ಎಲ್ಲ ಹಾಕ್ಕೊಳ್ತಾರೆ. ಪಾರ್ಕಿಂಗ್ ಒಂದು ಕಡೆ ನೇರ್ಪಾಗಿಲ್ಲ. ಒಂದು ಸತಿ ಬಂದರೆ ಒಂದು ಸತಿ ಬರೋಲ್ಲ ಪೊಲೀಸ್ನವರು. ಇದೊಂಥರ ಬಾಡ್ರಿ. ಇದು 4ನೇ ವಾರ್ಡು, ಇದು 10ನೇ ವಾರ್ಡು. ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಏನಕ್ಕೂ ಬರೋಲ್ಲ. ಇಲ್ಲಿ ಬರೇ ಮನೆ ಕಟ್ತಾಯಿದ್ರೆ, ಅಂಗಡಿ ಓಪನ್ ಮಾಡ್ತಾಯಿದ್ರೆ ಲಂಚ ತೊಗೊಳಕ್ಕೆ ನಾವು ಲೈಸೆನ್ಸ್ ತೊಗೋಬೇಕು, ಅದು ತೊಗೋಬೇಕು ಅಂತ ಬರ್ತಾರಷ್ಟೇ. ನಮ್ಗೇನಾದರೂ ಕಷ್ಟ ಅಂತ ಫೋನ್ ಮಾಡಿದ್ರೆ ಒಂದು ಲೈಟ್ ಹಾಕ್ಸಲ್ಲ, ಒಂದು ರೋಡ್ ಹಾಕ್ಸಲ್ಲ. UGD ಕೆಟ್ಟೋಗ್ಬಿಟ್ಟಿದೆ, 4 ದಿವಸ ಅಂದ್ರೂ ಬರೋಲ್ಲ. ಇಂಥ ಕೆಟ್ಟ ಇದು ಅಧಿಕಾರಿಗಳು ಇರೋದಿಲ್ಲ. ಈ ರೋಡ್ ಆಗಲೇ ನನಗೆ ಒಂದು 6 ತಿಂಗಳಿಂದ ಹಿಂಗೆ ಐತೆ. ಯಾವುದೋ ಒಂದು ಹಬ್ಬ ಐತೆ ಅಂತ ಸುಮ್ಮನೆ ಟ್ಯಾಪೆ ಮಾಡಿದ್ದು ಅಷ್ಟೇ. ಈ ಮಳೆಗಾಲ ಐತು, ಅದರಲ್ಲಿ ಒಂದು 3 ದಿವಸಕ್ಕೇ ಹೊರಟೋಯ್ತದು. ಈಗ ಜನ ಲೇಡೀಸು ಹೆಣ್ಮಕ್ಳು ಎಲ್ಲ ಓಡಾಡ್ತಾರೆ, ಬೀಳ್ತಾ ಇರ್ತಾರೆ. ಒಂದು ಹಳ್ಳ ಇಳ್ಸಕ್ಕೆ ಹೋಗಿ ಹಿಂದ್ಗಡೆಯಿಂದ ತೊಗೊಂಬಂದು ಗುತ್ತಾನೆ ಅವನು. ಸಿಕ್ಕಾಪಟ್ಟೆ ತೊಂದರೆ ಐತೆ. ಯಾವ ಅಧಿಕಾರಿನೂ ಬರೋಲ್ಲ, ಬರೋ ಲಂಚ, ಬಿ ಖಾತೆ, ಈಸತ್ತು ಎಲ್ಲ ಮಾಡೋಕ್ಕೆ ಎಲ್ಲ ಅಲ್ಲೇ ಇದ್ದಾರೆ. ಯಾರು ಬಂದು ಏನು ಆಗ್ತೈತೆ ಏನು ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ. UGD ತುಂಬ್ಕೊಂಡು 4 ದಿವಸ ಫೋನ್ ಮಾಡಿದ್ರು ಬರೋಲ್ಲ. ಹಿಂಗೆ ತಿರ್ಗಾಡ್ಕೊಂಡು ಹೋಗ್ಬೇಕು ನಾವು. ಯಾರು ಉಗಿಯೋರು ಹೇಳೋರು ಯಾರೂ ಇಲ್ವಾ ಈ ಮಹಾನಗರ? ನಾನು ಪರಮೇಶ್ ಸಾಹೇಬ್ರು ಕೇಳ್ಕೊತೀನಿ. ಏನೇನೋ ತುಮಕೂರು ಚೆನ್ನಾಗಿ ಕಾಣೋಕ್ಕೆ ಏನೇನೋ ಮಾಡ್ತಾವ್ರೆ. ಇದು ಮಂಡಿಪೇಟೆಗೆ ಒಂದು ರೌಂಡ್ ಬರೀ ಈ ಥರ ಲೆಫ್ಟ್ ಸೈಡ್ ತಿರುಗಿಬಿಟ್ರೆ ಗೊತ್ತಾಗ್ಬಿಡ್ತೈತೆ. ಹಿಂಗೆ ಹೋಗ್ತಾರೆ ಅವ್ರ ಮನೆಗೆ, ಗುಬ್ಬಿಗೇಟಿಂದಾನೆ ಹೋಗ್ತಾರೆ. ಇದೇ ಮಂಡಿಪೇಟೆ ರೋಡು. ನೋಡಿಬಿಟ್ರೆ ಒಂದು ಸತಿ ಹೇಳ್ಬೋದು ಅವರು ಏನು ಮಾಡೋರು ಏನಿಲ್ಲ ಅಂತ.
ನಾನು ಪರಮೇಶ್ ಸಾಹೇಬ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ಒಂದು ಸತಿ ದಯವಿಟ್ಟು ತುಮಕೂರು ಸಿಟಿ ಒಳಗಡೆ ರೌಂಡ್ ಹೊಡಿಯೋಕ್ಕೆ ಹೇಳೋಕ್ಕೆ ಇಷ್ಟಿದ್ದೀನಿ ನಾನು. ಹಾಂ, ದಯವಿಟ್ಟು ಪ್ರಜಾಶಕ್ತಿಯಿಂದ ಕೋರ್ಕೊಂಡಿದ್ದೀನಿ ನಾನು, ದಯವಿಟ್ಟು ಈ ರೋಡ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಒಂದು ಕಡೆ ಪಾರ್ಕಿಂಗ್ ಇಲ್ಲ, ಸಿಕ್ಕಾಪಟ್ಟೆ. ನೀವೇ ಒಂದು ರೌಂಡ್ ಹೋಗಿ ನೋಡಿ, ಗೊತ್ತಾಗ್ತಿದ್ದು ನಿಮಗೆ. ಇನ್ನು ರಸ್ತೆಯಲ್ಲಿ ರಾತ್ರಿ ವೇಳೆ ಲೈಟ್ ಕೂಡ ಇಲ್ಲ. ರಸ್ತೆಯಲ್ಲಿ 2-3 ಅಡಿ ಗುಂಡಿಗಳು ಬಿದ್ದಿದ್ರೂ ಕೂಡ ಸವಾರರಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಹಲವಾರು ಅಪಘಾತಗಳಾಗ್ತಿದ್ದಾವೆ. ಆದ್ರೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಬೇಸರವನ್ನು ವ್ಯಕ್ತಪಡಿಸುತ್ತಿದ್ದಾರೆ. 1-2 ತಿಂಗಳಿಂದ ಫೋನ್ ಮಾಡ್ತಾ ಇದ್ದೀವಿ ಕಾರ್ಪೊರೇಷನ್ ಅವ್ರಿಗೆ. ಕೇಬಲ್ ಬರಸ್ಟ್ ಆಗೈತೆ, ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾನೆ ಅವ್ರೆ. ಇಲ್ಲಿಂದ ಮೆಟ್ರೋವರೆಗೂ ಒಂದು ಲೈಟ್ಗಳು ಆನ್ ಆಗಲ್ಲ ರಾತ್ರಿ ಹೊತ್ತು. ಇದು ರೋಡ್ ಎಷ್ಟು ನಾಯಿಗಳು ಸಿಕ್ಕಾಪಟ್ಟೆ ಕಾಟ. ಅಲ್ಲ, ಇದು ರೋಡ್ ಎಷ್ಟು ದಿವಸದಿಂದ ಹಿಂಗಿದೆ ಸರ್ ಇದು? ರೋಡ್ ಈಗಾಗಲೇ 3-4 ತಿಂಗಳ ಮೇಲೆ ಆಗೋಗೈತೆ. ಇದು ಮಧ್ಯದಲ್ಲಿ ಏನೋ ಯೂಜಿ ಪ್ರಾಬ್ಲಮ್ ಆಗೈತೆ, ತೆಗಿ ಅಂತ ಹೇಳ್ಬಿಟ್ಟು ತೆಗೆದ್ರು, ತ್ಯಾಪೆ ಹಾಕಿದ್ರು. ಬರೀ ನೋಡೋಕೆ ಅಷ್ಟೇ ಅದು ತ್ಯಾಪೆ. ರೋಡ್ ಮಾತ್ರ ಇದೇ ಗೋಳೆನೇನೆ. ಎಷ್ಟು ಜನ, ಮುಂದೆ 5-6 ಜನ ಬಿದ್ದವ್ರು ಇಲ್ಲಿ ಇದೇ ಹೇಳೋದ್ರೊಳಗೆ. ಅಲ್ಲಿ ಯಾರು ಗತಿಯವರು ಇಲ್ವೋ ಗೊತ್ತಿಲ್ಲ. ಸ್ಮಾರ್ಟ್ ಸಿಟಿ ಅಂದರೆ ತುಮಕೂರು ಅಂತಂದರೆ ಇದು ಟೌನಲ್ ಸರ್. ಇದರಿಂದ ಚರ್ಚ್ ಸರ್ಕಲಿಂದ ಆ ಕಡೆಗೆ ಮಾತ್ರ ತುಮಕೂರು ಅಂತ ತಿಳ್ಕೊಂಬಿಟ್ಟವ್ರು. ಇವೆಲ್ಲ ಮಶಾಣ ಅಂತ ತಿಳ್ಕೊಂಡವ್ರು ಅವರು. ಇಲ್ಲಿರೋರೆಲ್ಲ ಮನುಷ್ಯರಲ್ಲ, ಆ ಕಡೆ ಇರೋರು ಮಾತ್ರ ಮನುಷ್ಯರು ಅಂತ ತಿಳ್ಕೊಂಡವ್ರು ಇವರು. ಕಲೆಕ್ಷನ್ ಮಾಡೋಕೆ ಮಾತ್ರ ಎಲ್ಲನೂ ಇದನ್ನ ಕಂದಾಯಗಳು ಕಟ್ಟಬೇಕು. ಅದೇ ಕಂದಾಯಗಳು ಮಾತ್ರ ಕಟ್ಟಕ್ಕೆ ಎಲ್ಲರೂ ಬೇಕಿಲ್ಲಿ. ಏನು ಕೆಲಸಗಳು ಮಾತ್ರ ಮಾಡೋಂಗೇನೂ ಇಲ್ಲ ಇಲ್ಲಿ. ಇನ್ನಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಈ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಮಂಡಿಪೇಟೆಯಲ್ಲಿರುವಂತಹ ಗುಂಡಿಗಳ ಕಾಟವನ್ನ ತಪ್ಪಿಸಿ ಸಂಭವಿಸಬಹುದಾದ ಅನಾಹುತವನ್ನ ತಪ್ಪಿಸಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.